ಓಕೆ ದೇವರ ದರ್ಶನ ಮಾಡೋರು ಬರ್ಬೋದಾಗಿಲ್ಲ ನೀವು ಮಾಡೋದಿಲ್ಲ ಹಣ್ಣು ಕೈ ಇಲ್ಲಿ ಇಟ್ಟರೆ ಬೇರೆ ಯಾರಾದ್ರೂ ತೊಗೊಂಡ್ರೆ ನಿಮ್ಗೆ ಈಸಿ ಆಯ್ತಾ ಮಾಡಿಕೊಡ್ತೇವೆ ದೇವರ ಒಳಗಡೆ ಹೋಗಿ ನಾನು ಫೋನ್ ಮಾಡ್ತೀನಿ ನಮ್ದಿದ್ರೆ ಹಂಗೆ ಓಕೆ
ಶ್ರೀ ಮುತ್ತಪ್ಪ ದೇವಸ್ಥಾನ ನಾ ಬರ್ತೀನಿ. ಅದೇ ರೀತಿ ಸಂಜೆ ದೇವಸ್ಥಾನದಲ್ಲಿ ಭಜನಾ ಕಾರ್ಯಕ್ರಮ ದೇವಸ್ಥಾನದ ಬಲಭಾಗದಲ್ಲಿ ಅನ್ನದಾನ ಕಾರ್ಯಕ್ರಮ ನಡೀತಾ ಇದೆ. ಅನ್ನದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಭಕ್ತಾದಿಗಳು ದೇವಸ್ಥಾನದ ಬಲಭಾಗದಲ್ಲಿ ರಸೀದಿಯನ್ನು ಇಟ್ಟುವುದು ದೇವಸ್ಥಾನದಲ್ಲಿ ನಡೀತದೆ. ಅದೇ ರೀತಿ ನಮ್ಮ ಸಮಾಜದಲ್ಲಿ ಆಶ್ಲೇಷ ಬಲಿಪೂಜೆ ನಡೀತದೆ. ಆಶ್ಲೇಷ ಬಲಿಪೂಜೆ ಭಕ್ತರು ಹೇಳಿದ್ದೀವಿ. ನಂತರ ಬಲಭಾಗದಲ್ಲಿ 2ನೇ ಕೌಂಟರ್ ಪ್ರಸಾದವನ್ನು ನೀಡ್ತಾ ಇದ್ದಾರೆ. ದಯವಿಟ್ಟು 2ನೇ ಭಾಗದಲ್ಲಿ ಪ್ರಸಾದವನ್ನು ಪ್ರಸಾದ ಸ್ವೀಕರಿಸಿದ ನಂತರ ದಯವಿಟ್ಟು ವೇಸ್ಟ್ನಲ್ಲಿ ದೇವಸ್ಥಾನದ ಹೊರ 2ನೇ ಬಾರಿ ಸೆಕೆಂಡ್ ಕೌಂಟರ್ ಅಯ್ಯಪ್ಪ ದೇವಸ್ಥಾನದ ಬಲಭಾಗದಲ್ಲಿ ನೀಡಲಾಗ್ತಾ ಇದೆ. ದಯವಿಟ್ಟು ಭಕ್ತಾದಿಗಳು ಸೆಕೆಂಡ್ ಕೌಂಟ್ರಲ್ಲಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿಯ ದಿವಸ ನಾವು ಈ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಷಷ್ಠಿಯನ್ನು ಪ್ರತಿ ವರ್ಷ ಕೂಡ ಆಚರಿಸ್ತಾ ಬರ್ತಾ ಇದ್ದೇವೆ. ಅದೇ ರೀತಿ ಈ ಶುಭ ದಿವಸದಂದು ನಾವು ಈ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಷಷ್ಠಿಯನ್ನು ಆಚರಿಸ್ತಾ ಇದ್ದೇವೆ. ಈ ಷಷ್ಠಿಯನ್ನು ಆಚರಿಸೋದಕ್ಕೆ ಮುಂಚಿತವಾಗಿ ನಿನ್ನೆ ದಿವಸ
ಈ ಕ್ಷೇತ್ರದಲ್ಲಿರ್ತಕ್ಕಂಥ ಶಕ್ತಿ ಗಣಪತಿ ಕ್ಷೇತ್ರದಲ್ಲಿ ಗಣಪತಿ ಹೋಮದ ನಂತರ ನಿನ್ನೆ ರಾತ್ರಿ ಸುದರ್ಶನ ಹೋಮವನ್ನು ಕೂಡ ನಾವು ನಡೆಸಿದ್ದೇವೆ. ಇಂದು ಬೆಳಿಗ್ಗೆ ಅಷ್ಟಾಭಿಷೇಕಗಳನ್ನು ಇಲ್ಲಿರ್ತಕ್ಕಂಥ ಕ್ಷೇತ್ರ ಇರ್ತಕ್ಕಂಥ ಅಯ್ಯಪ್ಪನ ಕ್ಷೇತ್ರದಲ್ಲಿ ಮತ್ತು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಅಷ್ಟಾಭಿಷೇಕ, ನಂತರ ಅಲಂಕಾರ ಪೂಜೆ, ಆಮೇಲೆ ದೇವರ ಕ್ಷೇತ್ರ ಪ್ರದಕ್ಷಿಣೆ ಮತ್ತು ಈಗ ಮಹಾಪೂಜೆ ನಂತರ ಈಗ ದೇವರ ಅನ್ನ ಸಂತರ್ಪಣೆ ಕೂಡ ಆಗಲಿಕ್ಕಿರ್ತಕ್ಕ ಇದೆ, ಅನ್ನ ಪ್ರಸಾದ ಕೂಡ ಆಗ್ತಾ ಇದೆ, ಅದಕ್ಕೆ ಪೂಜೆಗಳು ನಡೀತಾ ಇದೆ. ಅದಾದ ನಂತರ ಈ ಕ್ಷೇತ್ರದಲ್ಲಿ ಮುತ್ತಪ್ಪನ ಒಂದು ಬೆಳ್ಳಾಟ ಕೂಡ ನಡೀತಾ ಇದೆ. ಇಂದು ಸಂಜೆ ರಂಗಪೂಜೆ ನಡೀತೆ. ಅದೇ ರೀತಿ ಇಲ್ಲಿ ನಾವು ನಾಡಿನಲ್ಲಿರ್ತಕ್ಕಂಥ ಮಹಿಳಾ ವೇದಿಕೆಯವರಿಂದ ಭಕ್ತಿಗೀತೆಗಳು ಕೂಡ ಇದೆ. ಅದಾದ ನಂತರ ಮಹಾಮಂಗಳಾರತಿ ನಂತರ ಇಂದಿನ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ. ಶಿವನ ಪುತ್ರನಾಗಿರ್ತಕ್ಕಂಥ ಸುಬ್ರಹ್ಮಣ್ಯನನ್ನು ಅನೇಕ ಹೆಸರುಗಳಿಂದ ಕರಿತೇವೆ. ವೇಲ ಅಂತ ಕರಿತೇವೆ, ಕುಮಾರ ಅಂತ ಕರಿತೇವೆ, ಸುಬ್ರಹ್ಮಣ್ಯ ಅಂತ ಕರಿತೇವೆ, ಹಾಗೆ ಬೇರೆ ಬೇರೆ ಹೆಸರುಗಳಿಂದ ಕರಿತೇವೆ. ಈ ದಿನದನ್ನು ನಾವು ದಾನ ಮತ್ತು ಸ್ನಾನ ಅಂತ ಹೇಳ್ತೇವೆ. ಯಾರು ಸ್ನಾನ ಶುಚಿತ್ವವನ್ನು ಕಾಪಾಡಿಕೊಂಡು ದಾನವನ್ನು ಮಾಡ್ತಾರೋ ಅವರ ಎಲ್ಲ ದೋಷಗಳು ನಿವಾರಣೆ ಆಗ್ತದೆ ಅಂತ ಹೇಳ್ತಕ್ಕಂಥದ್ದು ನಮ್ಮೆಲ್ಲರ ನಂಬಿಕೆ. ಅದೇ ರೀತಿ ತಾರಕಾಸುರನ್ನು ಸಂಹಾರ ಮಾಡಿರ್ತಕ್ಕಂಥ ಒಂದು ದಿವಸ ಕೂಡ ಇದು ಹೌದು. ಆ ದಿವಸ ಮಾಡ್ತಕ್ಕಂಥ ಎಲ್ಲ ಪೂಜಾ ಕಾರ್ಯಗಳು ಈ ಸುಬ್ರಹ್ಮಣ್ಯನಿಗೆ ಸಮರ್ಪಣೆ ಮಾಡಿದರೆ ಅವರ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಕ್ಕಂಥ ನಂಬಿಕೆ ಇದೆ. ಆದ್ದರಿಂದ ಇವತ್ತು ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ನಾನು ಶುಭವನ್ನು ಕೋರುತ್ತಾ ಈ ಕ್ಷೇತ್ರದಲ್ಲಿ ಬಂದು ಪ್ರಾರ್ಥನೆ ಮಾಡಿರ್ತಕ್ಕಂಥ ಎಲ್ಲರ ಪ್ರಾರ್ಥನೆಗಳಿಗೆ ಭಗವಂತ ಅನುಗ್ರಹಿಸಲಿ ಅಂತ ಕೇಳ್ಕೊಳ್ಳುತ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸುಬ್ರಹ್ಮಣ್ಯ ಷಷ್ಠಿ ಪ್ರಯುಕ್ತ ನಿನ್ನೆಯಿಂದ ಪೂಜೆ ಕೈಂಕರ್ಯ ನಡೀತಾ ಇದೆ. ನಿನ್ನೆ ಗಣಪತಿ ಹೋಮ, ಸುದರ್ಶನ ಹೋಮ, ಅದೇ ರೀತಿ ಇವತ್ತು ಬೆಳಿಗ್ಗೆಯಿಂದ ಸುಬ್ರಹ್ಮಣ್ಯನಿಗೆ ವಿಶೇಷ ಪೂಜೆಗಳನ್ನ ಮಾಡ್ತಾ ಇದ್ದೀವಿ. ಅದರಂತೆ ಸುಮಾರು 6,000 ಜನಕ್ಕೆ ಇವತ್ತು ಊಟದ ವ್ಯವಸ್ಥೆ ಮಾಡಿದ್ದೀವಿ. ಇಂದು ಸಂಜೆ ರಂಗಪೂಜೆ ಹಾಗೂ ಭಜನಾ ಕಾರ್ಯಕ್ರಮ ಇದೆ. ಸಂಜೆ ಕೂಡ ಅನ್ನದಾನ ಕಾರ್ಯಕ್ರಮ ಇರ್ತದೆ. ಮುತ್ತಪ್ಪನ ವೆಳ್ಳಾಟಂ ಇವತ್ತು ವಿಶೇಷವಾಗಿತ್ತು. ಹೌದು, ಭಕ್ತರ ಆಕರ್ಷಣೆ ಮುತ್ತಪ್ಪನ ವೆಳ್ಳಾಟ ಮತ್ತು ಬಲಿಪೂಜೆ, ದೇವರ ಬಲಿಪೂಜೆ ಇತ್ತು.